ಹಿಂದೆಂದೂ ಕಾಣದಂಥ ಭೀಕರವಾದ ಬರಗಾಲವನ್ನು ಮಂಡ್ಯ ಜಿಲ್ಲೆ ಇವತ್ತು ಎದುರಿಸ್ತಾ ಇದೆ. ಕೆರೆ ಕಟ್ಟೆಗಳಲ್ಲಿ ಒಂದು ಹನಿ ನೀರಿಲ್ಲ, ಅಂತರ್ಜಲ ಸಂಪೂರ್ಣ ಬತ್ತಿದೆ, ಬೋರ್ವೆಲ್ಗಳು ಬತ್ತಿದೆ. ಕೃಷಿಗೆ ಪ್ರಧಾನವಾದ ಜಿಲ್ಲೆ ಮಂಡ್ಯ ಜಿಲ್ಲೆ. ಕೃಷಿ ಸಂಪೂರ್ಣ ನಾಶ ಆಗಿದೆ. ಅದನ್ನು ನಾವು ಕೇಳ್ತಾ ಇಲ್ಲ. ಕಬ್ಬುಗಳು ಉಳಿದಿಲ್ಲ, ಭತ್ತಗಳು ಉಳಿದಿಲ್ಲ, ರಾಗಿಗಳು ಉಳಿದಿಲ್ಲ. ನೀವೇನು ಫಿಲ್ಟರ್ ನೀರು ಅಂತ ಕೊಡ್ತೀರಿ, RO ಪ್ಲಾಂಟ್ ಅಂತ, ಆ ನೀರನ್ನು ತಗೊಂಡೋಗಿ ಪ್ರಾಣಿಗಳು ಕುಡಿಸ್ಬೇಕು. ಆ ಸ್ಥಿತಿ ನಿರ್ಮಾಣ ಆಗಿದೆ. ಈ ಅಂತರ್ಜಲ ಉಳ್ಕೊಳ್ತೇವೆ, ನೀರು ಬಿಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಡ ಏರ್ಲಿಕ್ಕೆ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಏಪ್ರಿಲ್ 26ನೇ ತಾರೀಕು ಪೋಲಿಂಗ್ ಆಗ್ತದೆ. ಎಷ್ಟೋ ಗ್ರಾಮಗಳಲ್ಲಿ ಬಾಗ್ಲಾಕತ್ತಾರೆ. ಇವ್ರಿಗೆ ಓಟ್ ಕೊಡೋಕ್ಕೆ ಹೊರಗಡೆ ಜನ ಬರಲ್ಲ. ಅಂತ ಸ್ಥಿತಿ ನಿರ್ಮಾಣನೇ ಇವರೇ ಮಾಡಿದ್ದಾರೆ. 72 ಅಡಿ ಇದ್ದಾಗಲೇ ಒಂದು ಕಾಲದಲ್ಲಿ ಬಿಟ್ಟಿದ್ರಿ, ಇವಾಗ 85 ಅಡಿ ಇದೆ. ಬಿಡಕ್ಕೆ ಏನ್ ರೋಗ ಅಂತ ಕೇಳ್ತಾ ಇದ್ದಾರೆ. ಇಡೀ ಜಿಲ್ಲೆನಲ್ಲಿ ಜೀವಗಳು ನಾಶ ಆದ್ರೆ ಸಂಪೂರ್ಣವಾದ ಜವಾಬ್ದಾರಿನ ಸರ್ಕಾರ ಹೊರಬೇಕಾಯ್ತದ. ಜೀವ ಹೋದ್ರೂ ಪರವಾಗಿಲ್ಲ. ನಮ್ಮ ಚಳವಳಿನ ಎಂದೂ ಕೂಡ ನಮ್ಮ ಉಪವಾಸ ಸತ್ಯಾಗ್ರಹ ಹಿಂತೆಗೆಯಲ್ಲ. ನನ್ನ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ನನ್ನ ಜನರು ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಸಾವನ್ನ ದವಡೆಗೆ ತೊಳ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಲೋಕಸಭಾ ಕ್ಷೇತ್ರಗಳ ಒಂದು ವೀಕ್ಷಣೆಗೆ ಅಥವಾ ಏನು ನಡೀತಾ ಇದೆ ಯಾವ ಕ್ಷೇತ್ರದಲ್ಲಿ ಅಂತ ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಓಡಾಡ್ತಾ ಇದ್ದೆ. ಆವಾಗ ಮಂಡ್ಯ ಜಿಲ್ಲೆಗೂ ಬಂದೆ. ಮಂಡ್ಯ ಜಿಲ್ಲೆಗೆ ಬಂದಾಗ ಕೆಲವರು ಹೇಳಿದ್ರು ಅಲ್ಲೊಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಜೆನ್ಯೂನ್ ಕಾರಣ ಇದೆ, ಜಾನುವಾರುಗಳ ನೀರಿಗೋಸ್ಕರ ಅವ್ರನ್ನ ಮಾತಾಡಿಸಿ ಅಂತ. ಅವ್ರನ್ನ ಹುಡುಕಿ ಬಂದಾಗ ಇಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಾ ಇತ್ತು. ಅದಕ್ಕೆ ಏನು ವಿಷಯ ಏನು ಅಂತ ಮಾತಾಡ್ಸೋಣ ಅಂತ ಅದೇ ಜಾಗದಲ್ಲಿ ಕೂತು ನಾನು ಅವ್ರ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಕೇಳ್ತಾ ಹೋಗ್ತೀನಿ. ಯಜಮಾನ್ರೊಬ್ರು ಇದ್ದಾರೆ ನನ್ನ ಜೊತೆಲಿ. ಯಜಮಾನ್ರೆ ನಮಸ್ಕಾರ. ಏನಿದು ಉಪವಾಸ ಸತ್ಯಾಗ್ರಹ, ಯಾವ ಕಾರಣಕ್ಕೆ? ಈ ಹಿಂದೆಂದೂ ಕಾಣದಂಥ ಭೀಕರವಾದ ಬರಗಾಲವನ್ನು ಮಂಡ್ಯ ಜಿಲ್ಲೆ ಇವತ್ತು ಎದುರಿಸ್ತಾ ಇದೆ. ನನ್ನ KRS ಇಲ್ಲಿ 85.4 ಅಡಿ ನೀರಿದ್ದರೂ ಕೂಡ ಕಾಲುವೆಗಳಲ್ಲಿ ಇನ್ನೂ 2 ಟರ್ಮ್ ನೀರು ಕೊಡಬಹುದು. ಕೆರೆ ಕಟ್ಟೆಗಳಲ್ಲಿ ಒಂದು ಹನಿ ನೀರಿಲ್ಲ, ಅಂತರ್ಜಲ ಸಂಪೂರ್ಣ ಬತ್ತಿದೆ, ಬೋರ್ವೆಲ್ಗಳು ಬತ್ತಿದೆ. ಆದರೂ ಕೂಡ ರಾಜಕಾರಣ ಬಿಟ್ಟು ಬೇರೆ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯಗಳೇನು ಅಂತ ಗೊತ್ತಿಲ್ಲ ನನಗೆ. ಹಿಂದೆ ನಾವು ಕೇಳಿದ್ವಿ, ನೋಡಿರಲಿಲ್ಲ. ಹಿಟ್ಲರ್ ಸರ್ಕಾರಗಳು ಆಡಿದ್ದೇ ಆಟ ಅಂತೇಳಿ ಚುನಾಯಿತ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಅವ್ರ ಜವಾಬ್ದಾರಿಗಳೇನು ಅಂತ ಗೊತ್ತಿಲ್ಲ. ಸನ್ಮಾನ್ಯ ಈ ಜಿಲ್ಲೆ ಉಸ್ತುವಾರಿ ಸಚಿವರೇ ಕೃಷಿ ಸಚಿವರಾಗಿದ್ದಾರೆ. ಕೃಷಿಗೆ ಪ್ರಧಾನವಾದ ಜಿಲ್ಲೆ ಮಂಡ್ಯ ಜಿಲ್ಲೆ. ಕೃಷಿ ಸಂಪೂರ್ಣ ನಾಶ ಆಗಿದೆ. ಅದನ್ನು ನಾವು ಕೇಳ್ತಾ ಇಲ್ಲ. ಕಬ್ಬುಗಳು ಉಳಿದಿಲ್ಲ, ಭತ್ತಗಳು ಉಳಿದಿಲ್ಲ, ರಾಗಿಗಳು ಉಳಿದಿಲ್ಲ, ಯಾವುದೇ ಕ್ರಾಪ್ಸು ಭೂಮಿ ಮೇಲೆ ನಮ್ಮ ಬೆಳೆ ಉಳಿದಿಲ್ಲ. ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಂಡಿಲ್ಲ. ಜಾನುವಾರುಗಳಿಗೆ ನೀರಿಲ್ಲ, ನಂಬ್ತಿರೋ ಬಿಡ್ತಿರೋ. ಕೆಲವು ಕಡೆ ನಿಮ್ಮ ಬಿಸಿಲಲ್ಲಿ ನೀವೇನು ಫಿಲ್ಟರ್ ನೀರು ಅಂತ ಕೊಡ್ತೀರಿ, RO ಪ್ಲಾಂಟ್ ಅಂತ, ಆ ನೀರನ್ನು ತಗೊಂಡೋಗಿ ಪ್ರಾಣಿಗಳು ಕುಡಿಸ್ಬೇಕು. ಆ ಸ್ಥಿತಿ ನಿರ್ಮಾಣ ಆಗಿದೆ. ವಾಸ್ತವ ಸತ್ಯ ಇದು. ಮೀನುಗಳು ಸಾಯ್ತು, ಪಕ್ಷಿಗಳು ಸಾಯ್ತು, ಈಗ ಜಾನುವಾರುಗಳು ಸಾಯ್ತಾ ಇದ್ದಾವೆ. ಇನ್ನು ಮುಂದೆ ಮನುಷ್ಯರು ಸಾಯ್ಬೇಕಾಗ್ತದೆ. ಈಗ ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಬೋರ್ವೆಲ್ಗಳಲ್ಲಿ ಒಂದು ಹನಿ ನೀರು ಬರ್ತಾ ಇಲ್ಲ. ರೈತನ ಜಮೀನಲ್ಲಿ ಏನಾದರೂ ನೀರು ಬಂದರೆ 24 ಗಂಟೆ ವಿದ್ಯುತ್ನ ಅವ್ರು ಕೊಟ್ಕೊಂಡು 12 ಗಂಟೆ ರೈತ ಬಳಸ್ಕೋಬೇಕು, 12 ಗಂಟೆ ಊರನ್ನ ನೀರು ಕೊಡಬೇಕು. ಈ ಸ್ಥಿತಿ ನಿರ್ಮಾಣ ಆಗಿದೆ. ಈ ಅಂತರ್ಜಲ ಉಳ್ಕೊಳ್ತೇವೆ, ನೀರು ಬಿಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಡ ಏರ್ಲಿಕ್ಕೆ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಇಲ್ಲಿವರೆಗೆ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ತಿರುಗಿ ನೋಡ್ತಿಲ್ಲ. ಅವರು ಚುನಾವಣೆಗೆ ಒಂದಕ್ಕೆ ಹೆಚ್ಚಿನ ಆದ್ಯತೆ ಇಟ್ಕೊಂಡವ್ರೆ. ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನಿವತ್ತು ಏಪ್ರಿಲ್ 26ನೇ ತಾರೀಕು ಪೋಲಿಂಗ್ ಆಗ್ತದೆ. ಎಷ್ಟೋ ಗ್ರಾಮಗಳಲ್ಲಿ ಬಾಗ್ಲಾಕತ್ತಾರೆ. ಇವ್ರಿಗೆ ಓಟ್ ಕೊಡೋಕ್ಕೆ ಹೊರಗಡೆ ಜನ ಬರಲ್ಲ. ಅಂತ ಸ್ಥಿತಿ ನಿರ್ಮಾಣನೇ ಇವರೇ ಮಾಡಿದ್ದಾರೆ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? ಇದು ಎಲ್ಲಿ ತನಕ ನಡೆಯುತ್ತೆ? ಈಗ ಇದು ಇವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ನಾವು ವಾಡಿಕೆಯಾಗಿ ಯುಗಾದಿ ಹಬ್ಬದಲ್ಲಿ ಸ್ನಾನ ಮಾಡ್ತಿದ್ದು ಹೊಸ ನೀರಲ್ಲಿ ಅಂತೇಳಿ ಎಲ್ಲ ಕಾಲುವೆ ನೀರನ್ನೇ ಬಳಸ್ಕೊಳ್ತಾ ಇದ್ರು. ಹೆಣ್ಮಕ್ಳು ಬಟ್ಟೆ ತೊಳ್ಕೊಳ್ತಾ ಇದ್ರು, ಗಂಡು ಮಕ್ಕಳು ಸ್ನಾನಕ್ಕೆ ಹೋಗ್ತಿದ್ರು, ಎಲ್ಲ ನೀರನ್ನು ಬಳಸ್ಕೊಳ್ತಾ ಇದ್ರು. ಅದಕ್ಕೂ ಕೂಡ ನೀರು ಕೊಡ್ಬೋದು ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ಇವರು ಕಾಲುವೆನ ಈಗ ನಾವು ರಿಪೇರಿ ಮಾಡ್ತಾ ಇದ್ದೀವಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಆ ಕಾರಣಕ್ಕೆ ನೀರು ಕೊಡಲ್ಲ ಅಂದರೆ ಇಡೀ ಜಿಲ್ಲೆಯಲ್ಲಿ ಜೀವಗಳು ನಾಶ ಆದರೆ ಸಂಪೂರ್ಣವಾದ ಜವಾಬ್ದಾರಿನ ಸರ್ಕಾರ ಹೊರಬೇಕಾಯ್ತದೆ. ಇವರು ನೀರು ಬಿಡೋವರೆಗೆ ಅಥವಾ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ನಮ್ಮ ಚಳವಳಿನ ಎಂದೂ ಕೂಡ ನಮ್ಮ ಉಪವಾಸ ಸತ್ಯಾಗ್ರಹ ಹಿಂತೆಗೆಯಲ್ಲ. ಇದನ್ನು ಮುಂದುವರಿಸ್ತೀವಿ. ನಾವು ಇರೋವರೆಗೂ ಸರ್ಕಾರದವರು ಬಂದು ನೀರು ಓಪನ್ ಆಗೋವರೆಗೂ ಇದು ಮುಂದುವರಿತದೆ. ಯಾವ ಕಾರಣಕ್ಕೆ 72 ಅಡಿ ನೀರಿದ್ದಾಗಲೇ KRS ಅಲ್ಲಿ ನೀರು ಬಿಟ್ಟಿದ್ರು, ಇವತ್ತು 85 ಅಡಿ ಇದೆ ಅಂದ್ರೂ ಬಿಡಲ್ಲ ಅಂದರೆ ಏನು ಮನಸ್ಥಿತಿ ಇರ್ಬೋದು? ಯಾವ ಕಾರಣಕ್ಕೆ ಬಿಡದೇ ಇರ್ಬೋದು? ಅವ್ರು ಕೊಡೋ ಕಾರಣ ಇಷ್ಟೇ. ಇವತ್ತೇನು ಈ ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ವೆಂಕಟರಮಣಗೌಡ ಅನ್ನೋರು, ಅವರು ಗುತ್ತಿಗೆದಾರರಾಗವರು.
ಅವರೇ ಕಾಂಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಚುನಾವಣೆಗೆ ಅಡ್ವಾನ್ಸಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾವ್ರೆ. 10 ವರ್ಷದಲ್ಲಿ ಮಾಡಿರೋದು ದುಡ್ಡು ಬಿಡುಗಡೆ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅವ್ರು ಯಾರಿಗೂ. 20 ವರ್ಷದಲ್ಲಿ ಮಾಡಿರೋ ಗುತ್ತಿಗೆದಾರರಿಗೆ ದುಡ್ಡು ಕೊಡ್ತಿಲ್ಲ. ಈ ಅಡ್ವಾನ್ಸಾಗಿ ದುಡ್ಡು ಕೊಟ್ಕೊಂಡು ಕೆಲಸ ಮಾಡಿಸ್ತವ್ರೆ. ಅವ್ರಿಗೆ ಚುನಾವಣೆ ಆಗಬೇಕು, ಅಭ್ಯರ್ಥಿ ಗೆಲ್ಲಬೇಕು, ಅವನ್ನ ದುಡ್ಡು ಬಳಸ್ಕೊಂಡು ಇವರು ಮೆಡೆಗರಿಕೆ ಮಾಡಬೇಕು. ಆ ಕಾರಣಕ್ಕೆ ಬಳಸ್ತಾ ಇದ್ದಾರೆ. ಈ ಇಡೀ ಜಿಲ್ಲೆ ಜನರನ್ನ ಬಲಿ ತಗೋತಾ ಇದ್ದಾರೆ. ಏನು ಈ ದಿನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೋ ಅವರು ಹಿಂದೆ ವಿರೋಧದಲ್ಲಿದ್ದಾಗ ನಾವು ಮೇಕೆದಾಟನ್ನು ನಿರ್ಮಾಣ ಮಾಡಬೇಕು, ನನ್ನ ನೀರು ನನ್ನ ಹಕ್ಕು ಅಂತೇಳಿ ಹೋರಾಟ ಮಾಡೋ ತಮಿಳ್ನಾಡಿಗೆ ನೀರು ಹೋಗ್ತದೆ ಅಂತ ಹೇಳ್ತಿದ್ರು. ಅದೇ ಮಂತ್ರಿಗಳು ಇವತ್ತು ನನ್ನ ನೀರು ತಮಿಳ್ನಾಡ ಹಕ್ಕು ಅಂತೇಳಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ. 6,000, 5,000, 3,000 ಕ್ಯೂಸಸ್ನ 92 ಅಡಿ ಇದ್ದಾಗ ಕಾಲುವೆಗಳಿಗೆ ನೀರು ನಿಲ್ಲಿಸಿದ್ದು ಈಗ 85 ಅಡಿಗೆ ನೀರು ಬಂದಿದೆ. ಅಷ್ಟು ನೀರು ಬೆಂಗಳೂರು ಕುಡಿಲಿಕ್ಕೆ ಅಂತ ಹೇಳ್ತಾರೆ. ಕುಡಿಲಿಕ್ಕೆ 300ರಿಂದ 400 ಕ್ಯೂಸಸ್ ಸಾಕು ಒಂದು ದಿವಸಕ್ಕೆ. ಬಳಕೆ ಮಾಡೋಕ್ಕಾಗದೆ, ಪಂಪಿಂಗ್ ಆಗದೆ ಅಷ್ಟು ನೀರು ಇದ್ದದ್ದು ತಮಿಳ್ನಾಡಿಗೆ ಹೋಗ್ತಾ ಇದೆ. ಅದಕ್ಕೆ ಔದಾರ್ಯದಿಂದ ಬಿಡ್ತಾ ಇದ್ದಾರೆ. ನನ್ನ ಜನರು ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಸಾವನ್ನ ದವಡೆಗೆ ತೊಳ್ತಾ ಇದ್ದಾರೆ. ಅಂದರೆ ಕೇಳ್ತಾ ಇರೋದು ಜಾನುವಾರಿಗೆ ನೀರು ಕುಡಿ ಅಂತ. ಅಂದರೆ ಸಾಧ್ಯವೇ ಇಲ್ಲ, ಬಿಡೋ ಪರಿಸ್ಥಿತಿಯಲ್ಲೇ ಇಲ್ಲ. ನೀರಿನ ಮಟ್ಟ ತುಂಬ ಕಮ್ಮಿ ಆಗಿದೆ ಅಂತಂದಿದ್ರೆ ಇವರೇನು ಇಲ್ಲಿ ಕೂತ್ಕೊಂಡು ಉಪವಾಸ ಮಾಡಿ ಉಪಯೋಗನೂ ಇರ್ತಿರ್ಲಿಲ್ಲ. ಆದರೆ 72 ಅಡಿ ಇದ್ದಾಗಲೇ ಒಂದು ಕಾಲದಲ್ಲಿ ಬಿಟ್ಟಿದ್ರಿ, ಇವಾಗ 85 ಅಡಿ ಇದೆ, ಬಿಡಕ್ಕೆ ಏನು ರೋಗ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮುಂದೆ ಏನೋ ಕಲ್ಲು ತೂರ್ಬಿಟ್ಟು ಗಲಾಟೆ ಮಾಡಿ ಧ್ವಂಸ ಮಾಡಿ ಪ್ರತಿಭಟನೆ ಮಾಡಿ ನಿಮ್ಮನ್ನೇನು ಎಚ್ಚರಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ಮೌನವಾಗಿ ಇಲ್ಲಿ ಕೂತ್ಕೊಂಡು ಉಪವಾಸ ಮಾಡಿಕೊಂಡು ತಮ್ಮ ಜೀವ ಹೋದರೂ ಪರವಾಗಿಲ್ಲ, ಜಾನುವಾರುಗಳ ಜೀವ ಉಳಿಸ್ಬೇಕು ಅಂತ ಕೇಳ್ತಿದ್ದಾರೆ. ಮಾನ್ಯ ಕೃಷಿ ಸಚಿವರು, ಇಲ್ಲಿನ ಉಸ್ತುವಾರಿ ಸಚಿವರು ಹೌದು ಇದೇ ಜಿಲ್ಲೆಗೆ. ಇಷ್ಟೆಲ್ಲ ಇರಬೇಕಾದ್ರೆ ಎಲೆಕ್ಷನ್ ಹತ್ರ ಬರ್ತಿದೆ, ಹೋಗ್ಲಿ ಇದ್ರ ಅಡ್ವಾಂಟೇಜ್ ಆದರೂ ತಗೋಬೇಕು ಅನ್ನುವ ಕಾರಣಕ್ಕಾದರೂ ನೀವು ಮಂಡ್ಯ ಜನರ ಕಡೆಗೆ ತಿರುಗಿ ನೋಡಲಿಲ್ಲ ಅಂತಂದರೆ ಈ ಚುನಾವಣೆಯಲ್ಲಿ ಅದರ ಪರಿಣಾಮ ನಿಮಗೆ ಅಡ್ಡ ಪರಿಣಾಮ ಆಗ್ಬೋದು. ಹಾಗಾಗಿ ಈ ಕೂಡಲೇ ಏನಿಲ್ಲ ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಿದ್ದಾರೆ, ಅವ್ರ ಹತ್ತಿರಕ್ಕೆ ಬನ್ನಿ, ಅವ್ರನ್ನ ಮಾತಾಡಿಸಿ, ಅವ್ರ ಬೇಡಿಕೆಯನ್ನು ಈಡೇರಿಸಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.